ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಕ್ಷೇಮವಾಗಿ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ವಾಂಗಿಬಾತ್ ಮಾಡಿ ತುಂಬ ದಿನ ಆಗಿತ್ತು. ಮನೆಯಲ್ಲೇ ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ ಮಾಡಿಟ್ಟಿದ್ದೆ. ತುಂಬ ಈಸಿ, ಬಟ್ ಹಂಗೆ ಮಾಡೋಕ್ಕಾಗಿರಲಿಲ್ಲ. ಸರಿ ಇವತ್ತು ಮಾಡಿಕೊಡೋಣ ಅಂತ ಹೇಳಿ ಬದನೆಕಾಯಿ ತೊಗೊಂಡು ಬಂದು ಒಂದು 3 days ಆಯಿತು ಮಾಡೋಣ ಅಂತ ಮಾಡಿರಲಿಲ್ಲ. ಹಾಗೆ ಇವತ್ತು ಅಮ್ಮನ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಸಾಂಬಾರು ಕೂಡ ಮಾಡಿ ಇಟ್ಬಿಡ್ಬೇಕಾಗಿತ್ತು, ಅದಕ್ಕೂ ರೆಡಿ ಮಾಡ್ಕೋತಾ ಇದ್ದೆ. ಮನೆಗೆ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಒಬ್ಬಳೇ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡೆ. ಆಮೇಲೆ ಸಡನ್ನಾಗಿ ನನ್ನ ಹಸ್ಬೆಂಡು ನನಗೆ ಸ್ವಲ್ಪ ಆ ಕಡೆ ಕೆಲಸ ಇದೆ, ನಾನು ಬರ್ತೀನಿ, ಫ್ರೀ ಇದ್ದೀನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಪ್ರೀತಮ್ನ ಮತ್ತೆ ಕರ್ಕೊಂಬರೋದಕ್ಕೆ ಯಾರಾದರೂ ಮನೇಲಿ ಉಳ್ಕೋಬೇಕಾಗಿತ್ತು. ಹಾಗಾಗಿ ಅವರು ಮನೇಲೇ ಉಳ್ಕೊಳ್ಳೋದು ಬೇಡ, ಅವನು ಸೇರಿಸಿ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದ್ರು. ಹಾಗಾಗಿ ಹೊರಟಿದ್ವಿ ಇವತ್ತು. ಏನು ನೋಡ್ದೈತೆ ವೈಬ್ರೇಷನ್ ಇಲ್ಲಿ ತನಕ ಕೇಳಿಸ್ತೈತೆ. ಕುತ್ಕೊಂಡ್ರೆ ಬಿಡಲ್ಲ, ಅದು ಒನ್ ಟೈಮ್ ಅಷ್ಟೇ ವೈಬ್ರೇಷನ್ ಬಿಡೋದು. ನಾವು ನಾರ್ಮಲಾಗಿ ಎಲ್ಲ ಟೈಮಲ್ಲಿ ಬಿಡಲ್ಲ, ಅದು ಬೇಕು ಅಂದಾಗ ಬಿಡುತ್ತೆ ಅಷ್ಟೇ. ಆಗಲೇ ಬಂತಾ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ವೈಬ್ರೇಷನ್ನು. ಲಕ್ಕಿ, ನೀನೇ ಲಕ್ಕಿ, ಗೊತ್ತಾಯ್ತಾ ನಿನ್ನ ಹೆಸರು ಲಕ್ಕಿ ಅಂತ? ಯಾವತ್ತೋ ಗೊತ್ತು ಬಿಡೋದು. ಲಕ್ಕಿ ಕೂಗ್ತಾ ಇದ್ರೆ ಬೆಲೆ ಇಲ್ಲ. ನಮ್ಮ ಲಕ್ಕಿಗೆ ಫುಲ್ ನೈಟ್ ನಮ್ಮನ್ನು ಮಿಸ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಡ್ಯೂರೇಷನ್ ಅನ್ಸುತ್ತೆ. ಅವಳಿಗೆ ಎದ್ದ ತಕ್ಷಣ ಎಲ್ಲರ ಹತ್ರನೂ ಹಾಗೆ ಓಡ್ತಾ ಇರುತ್ತೆ, ಹಾಗೆ ಮಾತಾಡಿಸ್ತಾ ಇರುತ್ತೆ, ನೋಡುತ್ತೆ, ಎಲ್ಲ ಮಾಡುತ್ತೆ. ಎಸ್ಪೆಷಲಿ ನನ್ನ ಹಸ್ಬೆಂಡ್ ಜೊತೆ ಮಾತ್ರ ಜಾಸ್ತಿ ಒಂಥರ ಅಟ್ಯಾಚ್ಮೆಂಟ್ ಏನೋ ಅನ್ನೋ ಥರ ಇದೆ. ಇನ್ನು ನಿಮಗೆ ವಾಂಗಿಬಾತ್ ಪೌಡರ್ ರೆಸಿಪಿ ಬೇಕು ಅಂತ ಅಂದರೆ ನಾನು ಆಲ್ರೆಡಿ ವ್ಲಾಗಲ್ಲಿ ಹಾಕಿರ್ತೀನಿ. ನಂಗೆ ಏನಾದರೂ ವ್ಲಾಗ್ ನಿಮ್ಗೆ ಬೇಕಂತ ಅಂದರೆ ರೆಸಿಪಿ ಪೌಡರ್ದು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ನಾನು ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಇನ್ನು ನಮ್ಮನೆಯವರು ಸ್ವಲ್ಪ ಪುಟ್ಟ ಹೆಲ್ಪ್ ಮಾಡ್ತಾರೆ, ಯಾಕೆಂದರೆ ನಮಗೆ ಟೈಮ್ ತುಂಬ ಕಮ್ಮಿ ಇರುತ್ತೆ. 6:30 40ಗೆಲ್ಲ ನನ್ನ ಮಗಳು ರೆಡಿಯಾಗಿ ಹೊರಟ್ಬಿಡ್ಬೇಕು. ಹಾಗಾಗಿ ಬೇಗ ವಾಂಗಿಬಾತ್ ಮಾಡಿಕೊಂಡೆ. ತುಂಬ ಚೆನ್ನಾಗಾಗಿತ್ತು ಇವತ್ತಂತೂ ಸಿಕ್ಕಾಬಟ್ಟೆ. ಇದು ಪ್ರಗತಿಗೆ ಅಂತ ತೊಗೊಂಡಿದ್ದ ಲಂಚ್ ಬಾಕ್ಸು. ಇವಾಗ ಪ್ರೀತಮ್ಗೆ ಅಂದರೆ ಪುಟಾಣಿ ಇತ್ತು, ಅವಾಗ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರಲ್ವಾ. ಸೊ ಹಾಗಾಗಿ ಚಿಕ್ಕದ ಬಾಕ್ಸ್ನೆಲ್ಲ ಪ್ರೀತಮ್ಮಿಗೆ ಶಿಫ್ಟ್ ಮಾಡಿಕೊಂಡು ಪ್ರಗತಿಗೆ ಸ್ವಲ್ಪ ದೊಡ್ಡದು ಬೇರೆ ಬಾಕ್ಸ್ಗೆ ಹಾಕ್ಕೊಡ್ತಾ ಇದೆ. ಬಟ್ ಇವತ್ತು ಅದೇ ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ದೆ. ಇನ್ನು ಪ್ರೀತಮ್ ಎದ್ದೇಳೋಷ್ಟ್ರೊಳಗೆ ಬೇಳೆ ಸಾಂಬಾರು ಮಾಡಿ ಇಟ್ಬಿಡೋಣ, ಮಧ್ಯಾಹ್ನ ಪ್ರಗತಿಗೂ ಆಗುತ್ತೆ ಅಂತ. ಮತ್ತೆ ನೈಟ್ ನಾವು ಬಂದಮೇಲೆ ನಮಗೂ ಆಗುತ್ತೆ. ನಾವಂತ ಅಮ್ಮ ಮನೆಗೆ ಹೋದರೆ ಏನಾದರೂ ಪಾರ್ಸಲ್ ಬಂದುಬಿಡುತ್ತೆ, ಆದರೂ ಪ್ರಗತಿಗೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಮೆಂತ್ಯ ಸೊಪ್ಪಿತ್ತು, ಇನ್ನು ಬಸಳೆ ಸೊಪ್ಪಿತ್ತು ಮನೇಲೇನೆ. ಈ ಬಸಳೆ ಸೊಪ್ಪು ನಾನು ಏನಾದರೂ ಬೇಳೆ ಸಾರು ಮಾಡಬೇಕಾದ್ರೆ ಈ ಥರ ಪಾಲಕ್, ಬಸಳೆ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಮಿಕ್ಸನ್ನು ಹಾಕಿ ಮಾಡ್ತೀನಿ. ತುಂಬ ರುಚಿಯಾಗುತ್ತೆ. ಸೊಪ್ಪೇನಾದರೂ ಇದ್ದರೆ ಬೇಳೆ ಸಾಂಬಾರು ಜೊತೆಗೆ ಹಾಕಿ ಮಾಡಿದ್ರೆ. ಇನ್ನು ಈ ಬೀಜ ಇದೆಯಲ್ಲ, ಇದನ್ನು ನಾವು ಲಿಪ್ಸ್ಟಿಕ್ ಥರ ಹಚ್ಕೋಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಹಬ್ಬದಕ್ಕೆ ಇಲ್ಲಿ ಜಾಗನೇ ಇಲ್ಲ, ಹಂಗೂ ಕಡ್ಡಿ ಎಲ್ಲ ಹಾಕಿದೆ ನಾನು. ಹಬ್ಬಿ ಹೋಗುತ್ತೆ ಅದು. ಚೆನ್ನಾಗಿ ಹಬ್ಬದಷ್ಟು ಎಲೆ, ಹೂವು, ಕಾಯಿ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಕಾಯಲ್ಲೂ ಕೂಡ ಪಲ್ಯ ಮಾಡ್ತಾರೆ. ನಾನು ಟ್ರೈ ಮಾಡಿಲ್ಲ, ಗೊತ್ತು, ಆದರೆ ಈ ಕಾಯಿ ಕೂಡ ವೇಸ್ಟ್ ಮಾಡಲ್ಲ, ಪಲ್ಯ ಮಾಡ್ಕೊಳ್ತಾರೆ ಅಂತ. ಇನ್ನು ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಬೇಳೆ ಸಾಂಬಾರು ಮಾಡಿಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಮ್ಮಂಗೆ ಬ್ಯಾಂಕ್ಗಳಿಗೆಲ್ಲ ಒಬ್ಬರೇ ಹೋಗಿ ಅದು ರೂಢಿ ಇಲ್ಲ. ಸುಮ್ಮನೆ ಏನೋ ಸಣ್ಣ ಪುಟ್ಟ ಹೋಗ್ತಾರೆ, ಏನಾದರೂ ಫಾರ್ಮ್ ಫಿಲ್ ಮಾಡೋದು ಅದು ಇದಂದರೆ ಅವ್ರಿಗೆ ಆಗೋದೇ ಇಲ್ಲ. ಹಾಗಾಗಿ ಆದರೆ ಬಾ ಅಂತ ಕರೀತಾಯಿದ್ರು. ಸರಿ ಇನ್ನೇನು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬೆಳಗ್ಗೆ ಹೋಗಿ ಸಂಜೆ ಬರೋದಲ್ವಾ, ಹೋಗ್ಬಿಡೋಣ ಸ್ಕೂಟಿಲಿ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬರ್ತೀನಿ ಅಂದರು. ಅದಕ್ಕೆ ಇನ್ನೇನು ಫ್ರೀ ಇದೀವಲ್ಲ, ಕಾರಲ್ಲೇ ಹೋಗೋಣ ಅಂತ ಪ್ರೀತಮ್ಗೆ ರಜಾ ಹಾಕ್ಸ್ಬಿಟ್ಟು ಇವತ್ತು ಅಮ್ಮನ ಮನೆಗೆ ಎಲ್ಲರೂ ಹೊರಡ್ತಾ ಇದ್ದೀವಿ. ಇನ್ನು ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ನೆಲ್ಲಿಕಾಯಿನ ಹಿಂಗೆ ತುರಿಯೋದು ಯಾಕೆ ಅಂದರೆ ನನಗೆ ಅದ್ರ ಪೌಡರ್ ಕೂಡ ಬೇಕು. ಅದು ಮಿಕ್ಸಿಲಿ ಹಾಕಿದ್ರೆ ನಮಗೆ ಇದು ಸಿಗೋದಿಲ್ಲ. ಹಾಗಾಗಿ ಮತ್ತೆ ಅಷ್ಟು ಚೆನ್ನಾಗಿರಲ್ಲ. ಪರವಾಗಿಲ್ಲ, ಅರ್ಧ ಜ್ಯೂಸ್ ಅದರಲ್ಲೇ ಉಳಿದ್ರೂ ಪೌಡರ್ ಮಾಡಿಟ್ಕೊಳ್ತೀನಿ. ಈ ಪೌಡರ್ನ ತಿನ್ಬೋದು, ಏನೂ ಆಗಲ್ಲ. ಕ್ಲೀನಾಗಿ ಮನೆಯಲ್ಲೇ ನೆರಳಲ್ಲಿ ಡ್ರೈ ಮಾಡಿರೋದು. ಒಂದೇ ದಿನಕ್ಕೆ ಇವತ್ತು ಮಾಡಿದ್ರೆ ಬೆಳಗ್ಗೆನೇ ಡ್ರೈ ಆಗಿಬಿಡುತ್ತೆ. ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಿಮಗೆ ಯಾವಾಗ ಬೇಕೋ ಆವಾಗ ರುಬ್ಬಿ ನೈಸ್ ಪೌಡರ್ ಮಾಡಿಟ್ಕೊಂಡ್ರೆ ಆಮ್ಲ ಪೌಡರ್ ರೆಡಿ ಆಗಿಬಿಡುತ್ತೆ. ಹಾಗಾಗಿ ನಾನೇನು ಮಿಕ್ಸಿಗೆ ಹಾಕಲ್ಲ. ಒಂದು 4 ನೆಲ್ಲಿಕಾಯಿನ ಚೆನ್ನಾಗಿ ತುರ್ಕೊಂಡು ರಸ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ತುಂಬಾ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಾ ಇದೆ. 1 kg ಖಾಲಿ ಮಾಡಿದ್ದೀನಿ ಅಮ್ಮ ಕೊಟ್ಟಾಗಿಂದ. ಹೇರ್ ಫಾಲ್ ತುಂಬ ಕಮ್ಮಿ ಆಗಿದೆ. ನಾನು ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡಬೇಕಿತ್ತು ಅಂತ ಇವಾಗ ಅನಿಸ್ತಾ ಇದೆ.
ಅಂದರೆ ಮಾಡ್ತಿದ್ದೆ, ಬಟ್ ಸಡನ್ಲಿ ಹಿಂಗೆ ಕೆಲಸದ ಮೇಲೆ ಆ ಕಡೆ ಗಮನ ಕೊಟ್ಟರೆ ಇದು ಸ್ಟಾಪ್ ಆಗಿಬಿಡ್ತಾ ಇತ್ತು. ನೀವೇನಾದರೂ ಫಾಲೋ ಮಾಡ್ತೀನಿ ಅಂತ ಅಂದರೆ ಕಂಟಿನ್ಯೂಸ್ ಆಗಿ ಆ ಒಂದು ರೆಸಿಪಿಯನ್ನು ಸುಮಾರು ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ರೆ ಅದರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ. ನಮಗೆ ಫ್ರೀ ಆದಾಗ ಓಕೆ ಅದು ಮಾಡೋಣ, ಇಲ್ಲಾಂದ್ರೆ ಇವತ್ತು ಇದು ಮಾಡೋಣ ಅಂತ ಮಾಡಿದ್ರೆ ಅದು ವರ್ಕ್ ಆಗಲ್ಲ ಅಂತ ನಂಗೆ ಅನಿಸ್ತು. ಇನ್ನು ನಾನು ಕೂಡ ರೆಡಿ ಆದೆ. ನಿಮಗೆ ಈ ಡ್ರೆಸ್ ಏನಾದರೂ ಲಿಂಕ್ ಬೇಕು ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಇನ್ನು ನನ್ನ ಮಗನೂ ಕೂಡ ಎಬ್ರಿಸಿ ಅವನಿಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿಕೊಂಡು ಹೊರಡೋಷ್ಟ್ರೊಳಗೆ ಟೈಮ್ ಆಗೋಯ್ತು. ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ದೂರ, ಆಲ್ಮೋಸ್ಟ್ 1 ಅವರ್. ನಾರ್ಮಲ್ ಟ್ರಾಫಿಕ್ ಇದ್ದರೆ 1 ಅವರ್, ಸ್ವಲ್ಪ ಟ್ರಾಫಿಕ್ ಆದರೆ 1.5 ಅವರ್ ಮೇಲೆ ಆಗಿಬಿಡುತ್ತೆ. ನನಗಂತೂ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಮ್ಮನ ಮನೆಗೆ ಹೋಗಿ ಬರೋದು. ತುಂಬ ದೂರ ಆಗೋಯ್ತು ಅಂತ ಫೀಲ್ ಆಗುತ್ತೆ ಇವಾಗ. ಹಾಗಾಗಿ ಸ್ವಲ್ಪ ಬೇಗ ಹೊರಟ್ವಿ. ಕೈಯಲ್ಲಿ ಹಾಕೊಂಬಾರ್ದು ಅದನ್ನು. ಚೆನ್ನಾಗಿದೆಯಾ ಶೂ? ಡ್ಯಾನ್ಸ್ ಮಾಡ್ತಾ ಇದ್ದಾರ ಮ್ಯೂಸಿಕ್ ಹಾಕೊಂಡು? ಹೆಂಗೆ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದಾರೆ? ಹಂಗಂತಿದ್ದಾರಾ? ಓಕೆ. ಹೀರೋ ಥರ ರೆಡಿ ಆಗ್ತೀಯ ಯಾವಾಗಲೂ? ಓ, ಯು ಆರ್ ಹೀರೋ? ಓ, ಸೂಪರ್ ಹೀರೋ ನೀನು. ತುಂಬ ಚೆನ್ನಾಗಿ ಮಾಡ್ತೀಯಾ. ಕೈ ಮೇಲೆಲ್ಲ ಗಲೀಜಾಗಲ್ವಾ? ಚಿನ್ನು, ಬಟ್ಟೆ ಮೇಲೆಲ್ಲ ಹಾಕೋರಿ, ಯಾಕೋ ಕೆಳಗಡೆ ಹಾಕು. ಗೊಕ್ಕ ಎಲ್ಲಿದೆ? ನಾಟಕ ಆಡೋದನ್ನ ಸ್ವಲ್ಪ ಕಮ್ಮಿ ಮಾಡು. ನಿನಗೆ ಭಯ? ಯಾರಿಗಾದ್ರೂ ಭಯ ಪಡಿಸ್ತೀಯ ನೀನು? ಈ ಪಾರ್ಕಿಂಗಲ್ಲಿ 3 ಕಾರ್ ನಿಲ್ಲಿಸ್ಬೋದು, ಬಟ್ ನಮ್ಮ ಕಾರು ಮತ್ತು ಒಂಥರ ಸಂಧಿ ಅಂತ ಅಲ್ಲಿ ನಮ್ಮ ಮನೆಯವ್ರು ರಿವರ್ಸ್ ತೆಗಿತಾ ಇದ್ರೆ ನನಗೆ ಭಯ ಆಗ್ತಾ ಇರುತ್ತೆ. ಅಷ್ಟು ಇಕ್ಕಟ್ಟಿದೆ ಜಾಗ, ಆರಾಮಾಗಿ ತೆಗಿಯೋಕ್ಕಾಗೋದಿಲ್ಲ ಇಲ್ಲಿ. ಹೆಂಗೋ ತೆಗಿತಾರೆ ನಿಧಾನಕ್ಕೆ. ಅಂದರೆ ಪಕ್ಕದಲ್ಲೇ ಗಾಡಿ ಇರುತ್ತೆ, ಒಂದು ಸಣ್ಣ ಗ್ಯಾಪ್ ಇರಲ್ಲ. ಆ ಒಂದು ಸಣ್ಣ ಲೈನಲ್ಲೇ ಪಕ್ಕ ಗಾಡಿಗೂ ಟಚ್ ಆಗಬಾರ್ದು, ಗೋಡೆಗೂ ಟಚ್ ಆಗಬಾರ್ದು, ಆ ಥರ ನಿಧಾನಕ್ಕೆ ತೆಗಿಬೇಕು. ಅವ್ರು ತೆಗಿತಾ ಇದ್ರೆ ನನಗೆ ಟೆನ್ಷನ್ ಆಗುತ್ತೆ. ಇನ್ನು ಪ್ರೀತಮ್ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಹೋಗಿ ಅವನು ಹಿಂದೆ ಕುತ್ಕೊಂಡ್ಬಿಡ್ತಾನೆ. ಮೊದಲೆಲ್ಲ ಇಲ್ಲ ನನ್ನ ಮಮ್ಮಿ ಜೊತೆ ಮುಂದೆನೇ ಕುತ್ಕೋಬೇಕು ಅಂತ ಕೇಳ್ತಾ ಇದ್ದ. ಇವಾಗ ಹಂಗಿಲ್ಲ, ನನ್ನ ಹತ್ರ ಕರೆಯೋದು ಇಲ್ಲ, ಅವ್ನು ಬರೋದು ಇಲ್ಲ. ಮಕ್ಕಳು ಎಷ್ಟು ದೊಡ್ಡವರಾಗ್ಬಿಟ್ರು ಅಂತ ನಾನು ಅವನ್ನೇ ನೋಡ್ತಾ ಇದ್ದೆ. ಹಂಗಂತರ ಫೀಲ್ ಆಗುತ್ತಲ್ವ, ಅವೆಲ್ಲ ನೆನಪಾಗುತ್ತೆ. ಅವ್ನು ಹಠ ಮಾಡ್ತಿದ್ದ ನಮ್ಮ ಮಮ್ಮಿ ಹತ್ರನೇ ಕುತ್ಕೋಬೇಕು, ಮುಂದೆ ಕುತ್ಕೋಬೇಕಂತ. ಇವಾಗ ದೊಡ್ಡವರಾಗಿದ್ದಾರೆ. ಸೂಪರ್ ಆಗಿ ಆಡ್ತಿ, ಹೇಳು ಮಗ್ನೆ. ಸುಪ್ಪಲ ನಮ್ಮನೆ ಹತ್ರ ನಾವು ಫ್ರೂಟ್ಸ್ ಎಲ್ಲ ತೊಗೊಳ್ತೀವಲ್ಲ, ಇಲ್ಲಿಗೂ ಅಲ್ಲಿಗೂ ಒಂದು 50 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಇಲ್ಲೆಲ್ಲ 100 ರೂಪಾಯಿ ಕಿತ್ಲೆಹಣ್ಣು ಅಂತಂದರೆ ನಮ್ಮನೆ ಹತ್ರ 150 ರೂಪಾಯಿ ಹೇಳ್ತಾರೆ. ಇಲ್ಲಿ 100 ರೂಪಾಯಿ ದ್ರಾಕ್ಷಿ ಅಂತಂದರೆ 150 ರೂಪಾಯಿ ದ್ರಾಕ್ಷಿ ನಮ್ಮನೆ ಹತ್ರ 200 ರೂಪಾಯಿ ಹೇಳ್ತಾರೆ. ನೆನ್ನೆ ಈವ್ನಿಂಗ್ ತಾನೇ ಕೇಳ್ಕೊಂಡು ತೊಗೊಂಡು ಬಂದಿದ್ವಿ. ಅದಕ್ಕೆ ನಮ್ಮನೆಯವ್ರು ಇಲ್ಲಿ ಪರವಾಗಿಲ್ಲ, ಚೆನ್ನಾಗೂ ಇದೆ ಮತ್ತು ರೀಸನಬಲ್ ಆಗಿದೆ, ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊಂಡ್ವಿ. ಇನ್ನು ಅಮ್ಮನ ಕರ್ಕೊಂಡು ಬ್ಯಾಗಿಗೆ ಹೊರಟ್ವಿ. ಟೈಮ್ ಆಗೋಯ್ತು, ವಾಪಸ್ ಮತ್ತೆ ಬರಬೇಕಿತ್ತಲ್ವಾ. ಅಮ್ಮ ನೀವೆಲ್ಲರೂ ನನಗೆ ಕೇಳ್ತಾ ಇದ್ರಿ, ಅಮ್ಮ ಅದು ಟೂತ್ ಪೌಡರ್ ಮಾಡಿದ್ರಲ್ಲ, ಆ ಪೌಡರ್ ರೆಸಿಪಿ ಹಾಕಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಬಂದರೆ ಮಾಡ್ಕೊಡೋಣ, ತೋರ್ಸೋಣ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ತಂದು ಡ್ರೈ ಮಾಡೋಕ್ಕೆ ಬಿಸಿಲಲ್ಲಿ ಎಲ್ಲ ತೊಳೆದು ಒಣಗಾಕಕ್ಕೆ ಇಟ್ಟಿದ್ರು. ಮಾಡ್ಕೊಟ್ಬಿಡ್ತೀನಿ, ಅಲ್ಲಿಂದ ಬಂದ ತಕ್ಷಣ ಬೇಕಾದರೆ ವಿಡಿಯೋ ಮಾಡ್ಕೊಳ್ಳಿವೆ ಅಂತ ಹೇಳಿ ನಾವು ಹೊರಟ್ವಿ. ನಮ್ಮ ಮನೆ ಹತ್ರ ಮೂರಿ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದು ಈ ಥರ ಎಲ್ಲ ಪಜಿತಿ ಮಾಡಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಪಜಿತಿ ಆಗಿಬಿಟ್ಟಿದೆ. ಅಲ್ಲಿ ಬ್ಯಾಂಕಿಗೆ ಹೋದ್ವಿ, ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಗೊರ್ಗುಂಟ ಪಾಳ್ಯಕ್ಕೆ ಹೋದ್ವಿ. ಅಲ್ಲಿ ಇದೆ ಒಂದು ಆಫೀಸು, PF ಆಫೀಸು. ಅಲ್ಲಿ ಸ್ವಲ್ಪ ಕೆಲಸ ಆಯಿತು. ಸರಿ ಹೋಗಿ ಕರ್ಕೊಂಡು ಹೋಗ್ಬಿಡೋಣ, ಇನ್ನು ಮತ್ತೆ ನಾವು ಬಿಟ್ಟು ಹೋದ್ರೆ ಮತ್ತೆ ಅಮ್ಮ ಒಂದಿನ ಬಸ್ಸಲ್ಲಿ ಅಲ್ಲಿವರೆಗೂ ಹೋಗ್ಬೇಕು, ಹೆಂಗೋ ಬಂದ್ಬಿಟ್ಟಿದ್ದೀವಲ್ಲ ಅಂತೇಳಿ ಅಲ್ಲಿಗೂ ಕರ್ಕೊಂಡು ಹೋದ್ವಿ. ಅವಾಗ ನಮ್ಮಮ್ಮ ಒಂದು ಹೇಳ್ತಾ ಇದ್ರು, ಅದು ಅಮ್ಮ ಹೇಳಿದ್ರೆ ಚಂದ, ಕೋಳಿ ಪಿಳ್ಳೆ ಏನಾಗಿತ್ತು ಅಂತ ಅಂದರೆ ಮುಸ್ರೆ ಒಳಗೆ ಬಿದ್ದೋಗಿತ್ತಂತೆ. ನಮ್ಮಮ್ಮ ಏನು ಮಾಡಿದ್ದಾರೆ, ಹೋಗ್ತಾ ಇದ್ದಂದ್ರೆ ಜೀವ ಹೋಗೋದು ಗೊತ್ತಾಗುತ್ತೆ, ಪಿಳ್ಳೆಗಳೆಲ್ಲ ಸತ್ತೋದ್ರೆ ನೀರಿಗೆ ಬಿದ್ದು ಸತ್ತೋಗ್ಬಿಡ್ತವೆ ಒಂದೊಂದ್ಸರಿ. ಏನಪ್ಪ ಮಾಡೋದು, ಸತ್ತೋಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಫುಲ್ ಶಿವರ್ ಆಗ್ತದೆ, ನಡುಕ್ತಾ ಇದೆ ಚಳಿಲಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಸುತ್ತಬಿಟ್ಟು ಹೆಂಚಿನ ಮೇಲೆ ಹಾಕಿ ಬಿಸಿ ಮಾಡಿಬಿಟ್ಟಿದ್ದಾರೆ. ಅವಾಗ
ಅವಾಗ ಅದು ಜೀವ ಬಂತು ಅಂತ ಹೇಳ್ತಾ ಇದ್ರು. ಅಮ್ಮ ಹೇಳಿದ್ರೆ ಅದೊಂದು ಚಂದ. ಇನ್ನು ಇದೆಲ್ಲ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಕೆಲಸ. ಅಲ್ಲಿ ಪೌಡ್ರ್ ರೆಡಿ. ಇದು ದಾಳಿಂಬ್ರೆ ಅಲ್ವಾ? ಇದನ್ನ ಪುಟಾಣಿ ಕುಟ್ಬಿಟ್ಟು ಹಾಕು. ಚೆನ್ನಾಗಿ ಒಣಗೈತಲ್ಲ. ಅದಕ್ಕೆ ಕುಟ್ಬಿಟ್ಟು ಸಾಯಂಕಾಲ ಮಾಡಿಬಿಡು. ಮತ್ತೆ ಜಲ್ಡ ಹಿಡ್ಕೊಂಬೇಕಾ? ಏನು ಹಿಡಿಕೊಂಬೇಡ, ಫುಲ್. ಮತ್ತೆ ಅಲ್ಲಿ ಉಜ್ಜಕ್ಕಾಗುತ್ತಾ? ಆಗುತ್ತೆ. ಈಗ ನಂದಾಗಲಿ ಒಂದೊಂದಾಗಿಲ್ವಾ, ಅಷ್ಟಾದರೆ ಸಾಕು. ಅಲ್ಪುಡಿ ಬೂದಿಲಿ ಅಲ್ಪುಡಿ ಮಾಡ್ತಿರಲ್ಲ ಅವಾಗ ಅಷ್ಟಾಗಿದ್ರೆ ಸಾಕು. ಡಬ್ಬಕ್ಕೆ ಹಾಕೋ ಮಡಿಕೊಳ್ಳಿ. ಬರುತ್ತಲ್ಲಿ ಈ ಸತಿ ಬೇವಿನ ಸೊಪ್ಪು ಇರಲಿಲ್ಲ, ಅವತ್ತು ಹಾಕಲಿಲ್ಲ ನಾನು. ಬೇವಿನ ಸೊಪ್ಪು ಹಾಕಿದ್ರೆ ಒಳ್ಳೇದು. ಒಂದೆರಡು ಬೆಳ್ಳುಳ್ಳಿ ಹಾಕು. ಬೆಳ್ಳುಳ್ಳಿ ಹೆಂಚಿ ಮೇಲೆ ಹಾಕ್ತೀಯಲ್ಲ ಆವಾಗ ಹಾಕು. ಅದು ಚೆನ್ನಾಗಿ ಸುಟ್ಕೊಂಡ್ರೆ ಅದು ಪೌಡ್ರ್ ಆಗುತ್ತೆ. ಏನು 4 ಹಾಕಿದ್ರು ಸಾಕು. 4 ಹಾಕು ಸಾಕು. ನಮ್ಮಮ್ಮ ಮನೇಲಿ ಏನೇ ಒಂದು ಘಟನೆ ಆಗಿದ್ರೆ ಅಥವಾ ಏನಾದ್ರು ಒಂದು ನಡೀತು ಅಂದರೆ ಅದು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಅದು ಕೇಳೋದೇ ಒಂದು ಚಂದ. ನಮ್ಗೆ ಆ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ನಮ್ಮಮ್ಮ ಮಾತಾಡೋ ಥರ ಎಕ್ಸ್ಪ್ಲೇನ್ ಮಾಡೋದು ನಮಗೇನೋ ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ಯೂಟ್ಯೂಬಲ್ಲಿ ಬೆಟರ್ ಆಗಿಬಿಡ್ತಿದ್ವೇನೋ ಅಂತ ಅನಿಸುತ್ತೆ ಒಂದೊಂದ್ಸರಿ. ನಮಗೇನು ಗೊತ್ತಾ, ಫಿಲ್ಟರ್ ಇದೆ ಅಂದರೆ ಹೊರಗಿನ ಪ್ರಪಂಚದ ಜ್ಞಾನ ಇದೆ ಅಲ್ವಾ, ಹಂಗಾಗ್ಬೋದೇನೋ ಹಿಂಗಾಗ್ಬೋದು. ಅದು ಬಂದ್ಬಿಟ್ಟಿದೆ, ಮಕ್ಕಳಿಂದಾನೇ ಬಂದ್ಬಿಟ್ಟಿದೆ. ಆದರೆ ನಮ್ಮ ಅಮ್ಮಂಗೆ ಹಂಗಿಲ್ಲ. ಹಂಗಾಗಿ ಅವ್ರು ಫ್ರೀಯಾಗಿ ಮಾತಾಡ್ತಾರೆ. ತುಂಬ ನಿಂತವನೆ. ಸಾಕು ಹಂಡೆ ನೀರು ಚೆನ್ನಾಗವ ಪ್ರೀತಾ. ನೋಡ್ರಿ ಹೆಂಗೆ ನಿದ್ದೆ ಮಾಡ್ತಾನೆ. ನಾವು ಇಷ್ಟು ಕೆಲಸ ಮಾಡಿ ಒಂದೇ. ಇನ್ನು ಮನೆಗೆ ಬರ್ತಾರೆ ಅಂದರೆ ಸಾಕು, ಅಂಟೆ ಒಳ್ಳೆ ನೀರು ರೆಡಿ ಇರುತ್ತೆ. ನನಗೂ ಸ್ನಾನ ಮಾಡ್ಕೊತಾ ಇದ್ರೆ ನಾನು ಫ್ರೆಶ್ ಅಪ್ ಆಗೇ ಬಂದಿದ್ದೆ. ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ ತುಂಬ ಕೆಲಸ ಮಾಡ್ತೀರಾ ಅಂತ. ಇಲ್ಲ ಅಂತ ಅಂದಿದ್ದಕ್ಕೆ ಪ್ರೀತಮ್ ಫುಲ್ ಎಲ್ಲ ಮಣ್ಣಲ್ಲಿ ಆಟಾಡಿ ಫುಲ್ ಗಲೀಜಾಗ್ಬಿಟ್ಟಿದ್ದ. ಆಟ ಆಡಲಿ ಅಂತ ಬಿಟ್ಬಿಟ್ಟೆ. ಅಮ್ಮನೇ ಹೇಳಿದ್ರು ಬಿಸಿನೀರಿದೆ ಸ್ನಾನ ಮಾಡಿಸ್ತೀನಿ ಅಂತ. ಹಾಗಾಗಿ ಬಂದ ತಕ್ಷಣ ಅಂಡೆಯಲ್ಲಿ ನೀರು ಇದು ಸ್ನಾನ ಮಾಡಿಸಿದ್ರು. ಮಾನ ಮರ್ಯಾದೆ 3 ಕಾಸು ಗರಾಜ್ ಹಾಕ್ಬಿಡ್ತೀಯ. ಬೈರಾ ಬರ್ಲಮ್ಮ. ಬಾಯ್ ಬೈರಾ. ಸೊ ಬ್ಯಾಂಕಲ್ಲೇ ಕೆಲಸ ಆಗ್ಬಿಡುತ್ತೆ ಅಂತ ಹೋದ್ವಿ, ಆಗಲಿಲ್ಲ. ಮತ್ತು ಯಶವಂತಪುರಕ್ಕೆ ಹೋಗಿ ಅಲ್ಲಿಂದ ಬರೋಷ್ಟ್ರೊಳಗೆ, ಯಶವಂತಪುರ ಎಲ್ಲ ಗುರುಗುಂಟೆಪಾಳ್ಯಕ್ಕೆ ಹೋಗಿ ಅಲ್ಲಿಂದ ಬರೋಷ್ಟ್ರೊಳಗೆ ಮನೆಗೆ 1:15 ಆಗೋಗಿತ್ತು. ಇನ್ನು ಊಟ ಮಾಡಿ ಎಲ್ಲ ಓಡೋಷ್ಟೊತ್ತಿಗೆ 2:30, 3, 4 ಗಂಟೆ ಆಗೋಯ್ತು. ಅಲ್ಲೂ ಪೌಡರ್ ರೆಸಿಪಿ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ನಮ್ಮಮ್ಮ ತೊಗೊಂಡೋಗಿ ಮನೇಲಿ ಮಾಡು, ನಾ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಪೌಡರ್ನೆಲ್ಲ ಏನು ಒಣಗಿಸಿದ್ರು ಅದನ್ನೆಲ್ಲ ತೊಗೊಂಬಂದೆ. ಏನು ಮಾಡಿದೆ ಬ್ರತು? ಟೈಮ್ ಎಷ್ಟು ಗೊತ್ತಾ? ಟೈಮ್ ಗೊತ್ತೇ ಇಲ್ವಾ? ಪ್ರೀತು 1:40 ಪ್ರೀತು ಟೈಮು. ಬೆಳಿಗ್ಗೆ ತಾಸಿ ಮಾಡೋಣ ಪ್ರೀತು. ಬೆಳಿಗ್ಗೆ ತಕ್ಷಣ ಮಾಡೋಣ. ನಿನ್ ಚಾಕಿ ಬೇಡಲ್ಲ, ಬರಪ್ಪ ಬಾ ಬಾ ಪ್ಲೀಸ್ ಪ್ರೀತು ಬಾ ತಾಜಿ ಮಾಡೋಣ ಬಾ ಬಡಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ರೀತಮ್ ಪ್ರಗತಿನ ಇಬ್ಬರನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ. ನೈಟ್ ಏನಾಗಿದೆ ಅಂದರೆ ಅಲ್ಲಿಂದ ಕಾರಲ್ಲಿ ಮಲಗ್ದವನು ಎದ್ದೇಳಲೇ ಇಲ್ಲ. ಅವನಿಗೆ ಸಿಕ್ಕಾಬಿಟ್ಟೆ ನಿದ್ದೆ ಬಂದ್ಬಿಡ್ತು. ಅಮ್ಮ ಹೇಳ್ದಂಗೆ ಸಖತ್ತು ನಿದ್ದೆ ಮಾಡ್ದ. ಆಮೇಲೆ ನೋಡಿದ್ರೆ ಮಧ್ಯರಾತ್ರಿ 1:30 ಎದ್ದು ಕೂತ್ಕೊಂಡು ಅವನೊಬ್ಬನೇ ಕಲರ್ ಎಲ್ಲ ಮಾಡ್ಕೊಂಡು ಕೂತಿದ್ದ. ನಮ್ಮನೆಯವ್ರು ಏಕೋ ಲೈಟ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ರೆ ಕಲರ್ ಬುಕ್ ತೊಗೊಂಡು ಎಲ್ಲ ನೀಟಾಗಿ ಕಲರ್ ಮಾಡ್ಕೊಂಡು ಕೂತಿದ್ದಾನೆ. ಆಮೇಲೆ ಏನೋ ಒಂದು ಹೇಳಿ ಕರೆಸಿ ಮಲಗಿಸಿ ಬೆಳಗ್ಗೆ ಸ್ಕೂಲಿಗೆ ಕಳಿಸಿದ್ದಾಯಿತು. ಇನ್ನು ಅಮ್ಮ ಕೊಟ್ಟಿರೋ ಸೊಪ್ಪೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಡ್ರೈ ಆಗಿತ್ತು. ಅದನ್ನು ಸ್ವಲ್ಪ ಬಿಸಿ ಮಾಡು ಅಂತ ಹಂಗೆ ಫೋನಲ್ಲಿ ಕೇಳಿ
ಕೇಳ್ಕೊಂಡೆ ನಾನು. ಇದಕ್ಕೇನೆಲ್ಲ ಯೂಸ್ ಮಾಡಿದ್ದಾರೆ ಅಂದರೆ ಇದು ಆಲ್ಟರ್ ಮಾಡ್ಕೊಬೋದು. ನಿಮ್ಗೆ ಬೇಕಂದರೆ ಒಂದನ್ನ ಸ್ಕಿಪ್ ಮಾಡ್ಬೋದು, ಇಲ್ಲ ಎಲ್ಲ ಹಾಕ್ಕೊಂಡು ಸಿಕ್ಕಿದ್ರೆ ಮಾಡ್ಬೋದು. ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಮತ್ತು ಇದಕ್ಕೆ ಮೇಯ್ನಾಗಿ ಸೀಬೆ ಹಣ್ಣಿನ ಎಲೆ ಹಾಕಿದ್ದಾರೆ, ಮತ್ತು ದಾಳಿಂಬ್ರೆ ಹಣ್ಣಿನ ಸಿಪ್ಪೆನ ಒಣಗಿಸ್ಬಿಟ್ಟು ಹಾಕಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಸೊಪ್ಪು ಬರುತ್ತೆ, ಅದು ಹೊಲದ ಸೈಡಲ್ಲಿ ಸಿಗುತ್ತೆ, ನಾರ್ಮಲಾಗಿ ಎಲ್ಲ ಕಡೆ ಸಿಗೋದಿಲ್ಲ. ಅದು ಸೇಮ್ ನೋಡೋದಕ್ಕೆ ಭೃಂಗರಾಜ್ ಥರ ಇರುತ್ತೆ, ಸಣ್ಣದೊಂದು ಬೀಜಗಳೆಲ್ಲ ಬೀಳುತ್ತೆ. ಅದ್ರ ಹೆಸರು ನನಗೆ ಗೊತ್ತಿಲ್ಲ, ಗೊತ್ತಾದರೆ ನಾನು ಇಂಗ್ರೀಡಿಯೆಂಟ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅಮ್ಮನ ಕೇಳಿಬಿಟ್ಟು ನಾನು ಡೀಟೇಲಾಗಿ ಡಿಸ್ಕ್ರಿಪ್ಷನಲ್ಲಿ ಏನೇನು ಹಾಕಿದ್ದೀನಿ ಅಂತ ಐಟಮ್ಸ್ನೆಲ್ಲ ಮೆನ್ಷನ್ ಮಾಡ್ತೀನಿ, ನೀವು ಅಲ್ಲಿ ನೋಡ್ಕೊಳ್ಳಿ. ಅಕಸ್ಮಾತ್ ಮಿಸ್ ಆಗಿದ್ದರೆ ಅದರ ನೇಮ್ ನನಗೂ ಗೊತ್ತಿಲ್ಲ, ಹಾಗಾಗಿ ಅದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ ಬರೀ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಸೀಬೆ ಹಣ್ಣಿನ ಎಲೆ, ದಾಳಿಂಬ್ರೆ ಹಣ್ಣಿನ ಸಿಪ್ಪೆ ಇದನ್ನು ಹಾಕೋಬೋದು. ದಾಳಿಂಬ್ರೆ ಹಣ್ಣು ಸಿಪ್ಪೆನ ಮಿಕ್ಸಿಲಿ ಹಾಕಬೇಕಲ್ಲ, ಅದಕ್ಕೆ ಸ್ವಲ್ಪ ಕುಟ್ಟಿ ಹಾಕು ಅಂತ ಹೇಳಿದ್ರು, ಹಂಗಾಗಿ ಕುಟ್ಕೋತಾ ಇದ್ದೀನಿ. ದಾಳಿಂಬ್ರೆ ಹಣ್ಣು ತರ್ತಿರಲ್ಲ ಮನೇಲಿ, ಅದನ್ನ ಸಿಪ್ಪೆ ಒಣಗಿಸಿಟ್ಕೊಳ್ಳಿ. ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪು, ಅರಿಶಿನ ಮತ್ತು ಲವಂಗ, ಏಲಕ್ಕಿ, ಫ್ಲೇವರ್ ಬೇಕಲ್ಲ, ಗಮ್ಮ ಸ್ಮೆಲ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಏಲಕ್ಕಿ. ಅರಿಶಿನ ಪುಡಿ ಅಂದರೆ ಅರಿಶಿನ ಕೊಂಬನ್ನು ತಂದು ನಮ್ಮಮ್ಮನೇ ಕುಟ್ಟಿ ಪುಡಿ ಮಾಡಿ ಕೊಟ್ಟಿರೋ ಅರಿಶಿನ ಇದು. ಸ್ವಲ್ಪ ಪ್ಯೂರ್ ಆಗಿರುತ್ತೆ, ಅಂದರೆ ನಾವು ಮಕ್ಕಳಿಗೆ ಫೇಸ್ಗೆಲ್ಲ ಅಪ್ಲೈ ಮಾಡಿದ್ರೆ ಬೇಕಾಗುತ್ತೆ, ಪ್ಯೂರ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮನೇ ಮಾಡಿ ಕೊಡ್ತಾರೆ ಅರಿಶಿನ. ಇದಿಷ್ಟೇ ಸಾಕು. ಈ ಎಲೆಗಳು ಏನಿದೆ ಅಲ್ವಾ, ಒಣಗಿಸ್ಬಿಟ್ಟು ಉರಿತಾ ಇದ್ರೆ ಅಷ್ಟು ಘಮ ಘಮ ಅನ್ನತ್ತೆ. ತುಳಸಿ ಮರಿಬೇಡಿ, ತುಳಸಿ ಇದೆ, ಅದಕ್ಕೆ ಆ ಘಮ ಜಾಸ್ತಿ ಇರೋದು. ತುಳಸಿನೂ ಹಾಕಿದ್ದೀವಿ. ಇದಿಷ್ಟನ್ನು ಸ್ವಲ್ಪ ಹೆಂಚಿನ ಮೇಲೆ ಬಿಸಿ ಮಾಡ್ಕೊಳ್ತೀನಿ ಚೆನ್ನಾಗಿ. ಬೇವಿನ ಸೊಪ್ಪು ಮಕ್ಳಿಗೆ ಯೂಸ್ ಮಾಡೋದಾದರೆ ಸ್ವಲ್ಪ ನೋಡಿ ಕಮ್ಮಿ ಹಾಕ್ಕೊಳ್ಳಿ, ಕಹಿ ಬಂದರೆ ಅವ್ರು ಉಜ್ಜೋದಕ್ಕೆ ಇದು ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ನಿಮಗೆ ಹೆಂಗೆ ಬೇಕೋ ಹಂಗೆ, ಎಲ್ಲ ಸ್ಕಿಪ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಬಟ್ ಬೇವಿನ ಸೊಪ್ಪು ತುಂಬ ಒಳ್ಳೆಯದು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲನೂ ಸ್ವಲ್ಪ ಹೆಂಚಿನ ಮೇಲೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು, ಆ ಥರ ಮಾಡ್ಕೊತೀನಿ. ಒಂದು ಲವಂಗನ ನಾನು ಒಂದು 5 ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಅದು ಕಪ್ಪಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಪ್ಪಾಗಬೇಕು. ಇನ್ನು ಈ ಪೌಡರ್ ಎಲ್ಲ ಏನು ನಾನು ಫ್ರೈ ಮಾಡಿಟ್ಟಿದ್ನೋ ಅದನ್ನೆಲ್ಲ ಮಿಕ್ಸಿಲಿ ಹಾಕ್ಕೊಂಡು ಏಲಕ್ಕಿನೂ ಬಿಡಿಸಿ ಹಾಕ್ಕೊಂಡು ಸಿಪ್ಪೆ ಸಮೇತ ಹಾಕ್ಕೊಳ್ತೀನಿ. ಚೆನ್ನಾಗಿ ನುಣ್ಣಗೆ ಪುಡಿ ಆಗುತ್ತೆ. ಕಲ್ಲುಪ್ಪು ಮತ್ತು ಅರಿಶಿನ ಹುರಿದಿದ್ನೆಲ್ಲ ಕಪ್ಪಾಗೋ ತನಕ ಈ ಥರ ಹುರ್ಕೊಂಡಿರೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡಬೇಕು. ಸ್ವಲ್ಪ ನಿಧಾನಕ್ಕೆ ಆಫ್ ಮಾಡಿ ಪುಡಿ ಮಾಡ್ಕೊಳ್ಳಿ. ಈ ರೇಂಜ್ಗಾದರೆ ಸಾಕು. ಅವಾಗೆಲ್ಲ ಬೂದಿಯಲ್ಲೆಲ್ಲ ಕಲ್ಲಿದ್ಲೆಲ್ಲ ಮಾಡ್ಕೊಳ್ತಿದ್ರಲ್ಲ, ಆ ರೇಂಜ್ಗಾದರೆ ಸಾಕು. ಪರ್ಫೆಕ್ಟಾಗಿ ಆಗಿದೆ. ಇಷ್ಟೇ, ಇದರಲ್ಲಿ ನಿಮ್ಗೆ ನಿಜವಾಗ್ಲೂ ಬೆಸ್ಟ್ ಬೆನಿಫಿಟ್ ಅಂತೂ ಇದೆ. ರಿಸಲ್ಟ್ ಸೂಪರ್ ಅನಿಸುತ್ತೆ ನಿಮಗೆ. ನೀವು ಅಲ್ಲಿ ಉಜ್ಜಿ ನೋಡಿ, ಇಡೀ ದಿನ ಅಲ್ಲು ತುಂಬ ಕ್ಲೀನಾಗಿದೆ, ಬಾಯಿ ತುಂಬ ಫ್ರೆಶ್ ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ. ನಾನು ಟ್ರೈ ಮಾಡಿದ್ಮೇಲೆ ನಿಜವಾಗ್ಲೂ ನಮ್ಮ ಮನೆಯವ್ರು ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಪ್ರೀತಮ್, ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಸೂಪರ್ ಅನಿಸುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ರೆಗ್ಯುಲರಾಗಿ ಖಂಡಿತ ಟ್ರೈ ಮಾಡ್ತೀರಾ, ಅಷ್ಟು ಸಖತ್ತಾಗಿದೆ ಇದು ಟೂತ್ ಪೌಡರ್. ನೀವು ಪೇಸ್ಟ್ ತೊಗೊಳಕ್ಕೆ ಹೋಗೋದಿಲ್ಲ, ಅಂದರೆ ಆ ಘಮನೂ ಇದೆ ಮತ್ತು ಹಲ್ಲು ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗೆಲ್ಲ ನೀರಿನ ಪ್ರಾಬ್ಲಮ್ ಇದೆ ಅಲ್ವಾ, ಅದರಿಂದ ತುಂಬ ಚಿಕ್ಕ ಮಕ್ಕಳಿಗೆ ಹಲ್ಲು ಕರೆ ಕಟ್ತಾ ಇದೆ. ಪ್ರಗತಿಗೆ ಆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಅವಾಗಿಂದ ನಾವು ಇವನ್ನೆಲ್ಲ ಟ್ರೈ ಮಾಡ್ತಾ ಇರೋದು. ಹಲ್ಲು ಫುಲ್ಲು ಕರೆ, ಬ್ರಷ್ ಮಾಡಿದ್ರೂ ಕಂಪ್ಲೀಟಾಗಿ ಮುಂದೆ ಹಲ್ಲೆಲ್ಲ ಕರೆ ಆಗ್ತಾ ಇತ್ತು. ಸೊ ಆ ಥರ ನಾನು ನನ್ನ ಮಗಳಲ್ಲೇ ಅಷ್ಟೇ ಅಲ್ಲ, ಇನ್ನೂ 2-3 ಮಕ್ಕಳಲ್ಲಿ ನೋಡಿದೆ, ಅಲ್ಲೂ ಅದು ಆಟೋಮೆಟಿಕ್ಕಾಗಿ ನೀರಿನ ಪ್ರಾಬ್ಲಮಿಂದ ಕರೆ ಕಟ್ಟುತ್ತೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದು. ಪೇಸ್ಟ್ ಕೂಡ ಅಷ್ಟೇ, ತುಂಬ ಫ್ಲೋರೈಡ್ ಇರೋ ಪೇಸ್ಟನ್ನ ಯೂಸ್ ಮಾಡಬಾರ್ದು, ಅದರಿಂದ ಹಲ್ಲು ಸವಿಯುತ್ತೆ ಅಂತ. ನಮ್ಮ ಹಲ್ಲೆಲ್ಲ ನನಗೆ ಹೇಳಿದ್ನಲ್ಲ, ಅದರಿಂದನೇ ಪ್ರಾಬ್ಲಮ್ ಆಗಿತ್ತು. ನಾನು ಡೆಂಟಿಸ್ಟ್ ಹತ್ರೆಲ್ಲ ಹೋದೆ, ಏನು ಯೂಸ್ ಆಗಲಿಲ್ಲ. ಸೊ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ಗಮ್ನೆಲ್ಲ ಮಸಾಜ್ ಕೂಡ ಮಾಡ್ತೀನಿ, ಚೆನ್ನಾಗಿ ಮಸಾಜ್ ಮಾಡ್ತೀನಿ, ಕೈಯಲ್ಲಿ ಉಜ್ತೀನಿ. ಆಮೇಲೆ ನಮಗೆ ಬ್ರಷ್ ಅಭ್ಯಾಸ ಆಗಿರೋದ್ರಿಂದ ಬ್ರಷ್ ಬೇಕೇ ಬೇಕು. ಲಾಸ್ಟಲ್ಲಿ ಒಂದ್ಸರಿ ಬ್ರಷಲ್ಲಿ ಉಜ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಟ್ರೈ ಮಾಡಿ ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ಇನ್ನು ಪ್ರೀತಮ್ನ ಕರ್ಕೊಂಬರೋಕ್ಕೆ ಅಂತ ನಾರ್ಮಲ್ ಆಗಿ ಹೊರಟೆ. ಸ್ಕೂಲ್ ಹತ್ರ ಹೋದ್ರೆ ಏನೋ ಒಂಥರ ಪ್ರಶಾಂತ. ನಾನು ಯಾಕೆಂದರೆ ಜಾಸ್ತಿ ಮರಗಳು ನೋಡ್ತೀನಿ ಅಲ್ಲಿ, ಹಾಗಾಗಿ ಅವನ್ನ ವೇಟ್ ಮಾಡಿ ಕರ್ಕೊಂಡು ಬಂದೆ. ತೋರ್ಸು, ವಾವ್, ನೀನು ಗುಡ್ ಬೈ ಅಂತ ಅದಕ್ಕೆ ಸ್ಮೈಲಿ ಕೊಟ್ಟಿದ್ದಾರಾ? ಹಾಂ ಪ್ರೀತಮ್, ಇಲ್ಲಿ ನೋಡಿಲಿ, ನೀನು ಗುಡ್ ಬೈ ಅಂತ ಸ್ಮೈಲಿ ಕೊಟ್ರಾ? ಹೌದು, ಪ್ರೀತಮ್ ಗುಡ್ ಬೈ ಅಂತ ಹೇಳಿದ್ರು ಮ್ಯಾಮ್. ಫುಲ್ ಹ್ಯಾಪಿ ಪ್ರೀತಮ್ ಅಲ್ವಾ ಪ್ರೀತಮ್? ಹಾಂ, ಹೋಗೋಣ ಮನೆಗೆ? ಆಟ ಆಡ್ಬೇಕಾ? ಎಲ್ಲ ಆಟ ಆಡ್ತೀಯಾ? ಕ್ಯಾಟ್ ಜೊತೆ ಆಟ ಆಡ್ತೀಯಾ? ಓಕೆ. ಕಾರ್? ನಿನಗೆ ಬೇಕಾ? ಯಾಕೆ?
ಎಲ್ಲಿ ಬೇಕಾ ಬಾ. ಅದು ಬೇಕು ರೆಡ್ ಕಲರ್ ಹೆಲ್ಮೆಟ್ ಬೇಡ. ಬ್ಯಾಗ್ ನಾನು ಹಾಕೋತೀನಿ. ಓಕೆ ನನಗೆ ಹೆಲ್ಮೆಟು ಇದು ಹಾಕೊಳ್ಳ ನಾನು. ಪಿಂಕ್ ಹಾಕು. ನನಗೆ ಪಿಂಕು ನಿನಗೆ ರೆಡ್. ಪಿಂಕ್ ರೆಡ್. ಹೋಗೋಣ. ಪಿಂಕ್ ರೆಡ್ ಪಿಂಕ್. ಮಮ್ಮಿ ನಂಗೆ ಏನು ನಾನು ಅಲ್ಲಿ ಕೂತ್ಕೊಳ್ಳ. ಅದು ಕೂತು ನನ್ನ ಜಾಗಲ್ಲ ಅದು ಕೂತು. ನನಗೆ ಜಾಗ ಇಲ್ವಾ? ಅದು ಗೊತ್ತು. ಸರಿ ಓಕೆ. ಯಮುನಾ ಗಂಗಾ ವಿಂಧ್ಯ ವಿಮಾಚಲ. ಅದು ಬಿಡು ನೀನು ಹೇಳು ಫಸ್ಟ್. ನೀನು ಫಿನಿಶ್ ಮಾಡು, ಆಮೇಲೆ ಅದು ಫಿನಿಶ್ ಮಾಡು. ಜನಗಣಮನ ಹೇಳ್ತಾ ಇದೀಯಾ? ಜನಗಣಮನ ಅದ್ ಹೇಳ್ತಾ ಇದೀಯಾ? ಅದಾ ಹೆಂಗ್ ಹೇಳೋದು? ಜನಗಣಮನ ಹೇಳು. ಆಚೆ ಶೂ ಬಿಚ್ಚಿದ್ಮೇಲೆ ಇದು ಬರ್ತಾ ಇತ್ತ ಸೌಂಡು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಮೇಲೆ ಗೊತ್ತಾಯ್ತು ಇದು ಬೆಳಗ್ಗೆ ಪ್ರೇಯರ್ದು ಪ್ರಭಾವ ಅಂತ. ಹಂಗ ಮಗನೇ ಹೇಳೋದು? ಹಂಗ ಹೇಳೋದು? ಸ್ಕೂಲಲ್ಲಿ ಹಂಗೆಲ್ಲ ಹೇಳ್ಕೊಡ್ತಾರಾ? ಎಲ್ಲ ಕಲ್ತ್ಕೊಂಬಂದ್ಬಿಡ್ತೀಯಾ? ಜಯ ಜಯ ಮಂತ ನಾನು ಜಯ ಜಯ ಅಕ್ಷ ಡೈಲಿ ಪ್ರೇಯರಲ್ಲಿ ಹೇಳೋ ಎಲ್ಲವನ್ನು ಬಂದು ಅವ್ನು ಹೆಂಗೆ ಕೇಳಿಸ್ಕೊಂಡು ಅಥವಾ ಅವ್ನಿಗೆ ಹೆಂಗೆ ಹೇಳೋಕೆ ಬರುತ್ತೋ ಅವ್ನಿಗೆ ಅರ್ಥ ಆಗಿರೋ ಥರ ಹೇಳ್ತಾ ಇರ್ತಾನೆ. ಮಕ್ಕಳು ಮಾಡಿದ್ರೆ ತಪ್ಪಲ್ಲ. ಸೊ ಎಷ್ಟೋ ಒಂಥರ ಅಲ್ಲಿ ಶೂ ಬಿಚ್ಚಿದಂಗೆ ಸ್ಟಾರ್ಟ್ ಆಗುತ್ತೆ ಜನಗಣಮನ. ಅಲ್ಲಿಂದ ಒಂದೇ ಮಾತಾರ ಹಿಂಗೆ ಏನೋ ಒಂದು ಹೇಳ್ತಾ ಇರ್ತಾನೆ. ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಕಲರಿಂಗ್ ಎಲ್ಲ ಮಾಡ್ತೀನಿ ಅಂತ ಹೇಳಿ ಮತ್ತೆ ಕಲರಿಂಗ್ ಕೂತ್ಕೊಂಡ. ಅಷ್ಟೇ ಅವನ ಕೆಲಸ. ಒಂಥರ ಅವನೇ ಒಂಥರ ಡಿಫ್ರೆಂಟ್ ಅಂತ ನನಗನ್ಸುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಸ್ಕೂಲಲ್ಲೂ ಅಷ್ಟೇ ಅವನು ಕ್ಲಾಸ್ ರೂಮ್ಗೆ ಹೋಗೋದು ಬರೋದು ಎಲ್ಲ ಒಂಥರ ಡಿಫ್ರೆಂಟು. ಇನ್ನು ಸಂಜೆ ಸ್ವಲ್ಪ ಏನಾಯ್ತು ಅಂದರೆ ಮಧ್ಯಾಹ್ನ ಅವನ್ನ ಕರ್ಕೊಂಡು ಬಂದ ತಕ್ಷಣ ನೈಟ್ ಅವನಿಂದ ನನಗೂ ನಿದ್ದೆ ಹೋಯ್ತು. 1:30ಗೆ ಎದ್ದಿದ್ದು. ಎಚ್ಚರ ಆದ್ಮೇಲೆ ನಿದ್ದೆನೇ ಬಂದಿಲ್ಲ. ಸುಮಾರು ಹೊತ್ತು ನಿದ್ದೆ ಬರಲಿಲ್ಲ. ಮತ್ತೆ ಸಂಜೆ ಸಿಕ್ಕಾಪಟ್ಟೆ ನಿದ್ದೆ ಬಂತು ಅಂತ ಮಲಗಿಬಿಟ್ಟೆ. ಗೊತ್ತೇ ಆಗಿಲ್ಲ ಸಂಜೆ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಎದ್ದ ತಕ್ಷಣ ಸ್ವಲ್ಪ ಕಾಬೂಲ್ ಕಡಲೆ ನೆನಾಕಿಟ್ಟಿದ್ದೆ. ಏನಾದರೂ ಅಡುಗೆ ಮಾಡಿದ್ರೆ ಅದ್ರ ಜೊತೆಗೆ ಇರಲಿ ಫ್ರೈ ಮಾಡೋಣ ಅಂತೇಳಿ. ಸೊ ಅದೇ ಇವತ್ತು ಅಡುಗೆಗಾಯಿತು. ಏನಾದರೂ ಇಲ್ಲ ಅಂದಾಗ ಕ್ವಿಕ್ಕಾಗಿ ತುಂಬ ಲೇಟಾಗ ಜಾಸ್ತಿ ಹೆವಿ ಏನು ಊಟ ಮಾಡೋಕ್ಕಾಗಲ್ಲ. ಕಾಬೂಲ್ ಕಡಲೆದೊಂದು ಉಸ್ಲಿ ಮಾಡಿಕೊಂಡು ರಾಗಿ ಗಂಜಿ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಗಂಜಿ ಎಲ್ಲ ಮಾಡಿಬಿಟ್ಟು ತಣ್ಣೀರು ಕೆಳಗಡೆ ಒಂದು ಸ್ವಲ್ಪ ತಣ್ಣೀರು ಪಾತ್ರೆಯಲ್ಲಿ ಇಟ್ಬಿಟ್ರೆ ಅದು ಬಿಸಿ ಬೇಗ ಆರ್ಕೊಳ್ಳುತ್ತೆ. ತಣ್ಣಗಾದ್ಮೇಲೆ ಮೊಸರು ಹಾಕೊಂಡು ತಿನ್ನೋದು. ಅದಕ್ಕೆ ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿಕೊಟ್ಟಿದ್ದೆ. ಇವತ್ತು ಸಂಜೆ ಇಷ್ಟೇ ಆಯಿತು. ಮಧ್ಯಾಹ್ನ ಊಟಕ್ಕೆ ಸಾಂಬಾರೆಲ್ಲ ಇದ್ರಿಂದ ಅಡುಗೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಒಂದೊಂದ್ಸರಿ ಹಾಗೂ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಏನಂತ ಅಂದರೆ ನೀವೆಲ್ಲರೂ ತಿಂದಿರ್ತೀರ, ನಾನು ಹೇಳಿದ್ದೆ ನಿಮಗೆ. ಗಾಣಿಕೆ ಸೊಪ್ಪಿಂದು ಹಣ್ಣು, ಗಾಣಿಕೆ ಹಣ್ಣು ಇದು ಕಪ್ಪುದು ಕೆಂಪುದು ಎರಡೂ ಬರುತ್ತೆ. ನೀವು ಯಾರಾದರೂ ತಿಂದಿದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಟೇಸ್ಟ್ ನೋಡಿರೋರು. ಇನ್ನು ಬೆಳಗ್ಗೆ ಎದ್ದು ಜಲನೇತಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ರಿಲೀಫ್ ಅನಿಸ್ತಾ ಇದೆ ನನಗೆ. ಮೈಂಡು ಮತ್ತು ಈ ನೋಸ್ ಬ್ಲಾಕ್ ಆಗಿತ್ತು, ಅದಕ್ಕೆ ನಮ್ಮ ಮನೆಯವ್ರಿಗೂ ಟ್ರೈ ಮಾಡ್ತಾ ಇದ್ದಾರೆ ಹೇಳ್ದಾಗಿಂದ. ನಾನು ಮಾಡ್ತೀನಿ. ಹಾಗೆ ಚಾವನ್ಪ್ರಾಶ್ ಕೂಡ ಕೊಡ್ತೀನಿ ಡೈಲಿ. ಅದ್ರ ಜೊತೆಗೆ ನಾನು ಸ್ವರ್ಣಪ್ರಾಶ್ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಅದ್ರ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ನಿಮ್ಗೆ ಏನೇ ಡೌಟ್ ಇದ್ರು ಆಯುರ್ವೇದಿಕ್ ಕ್ಲಿನಿಕ್ಕಿಗೆ ಹೋಗಿ ಈ ಥರ ಸ್ವರ್ಣಪ್ರಾಶ್ ಕುಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಎಷ್ಟು
ಏಜಿನ ಮಕ್ಕಳಿಗೆ ಯಾರಿಗೆ ಮತ್ತು ಹೇಗೆ ಕೊಡಬೇಕು ಅಂತ ಹೇಳಿ ಅವ್ರನ್ನ ಕೇಳಿ. ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಏನೂ ಇಲ್ಲ. 15 ವರ್ಷದ ಮಕ್ಳ ತನಕ ಆರಾಮಾಗಿ ಕೊಡ್ಬೋದು. ಅವ್ರು ಅದಾಗಿದ್ದಾರೆ ಅದು ಏನೂ ಇಲ್ಲ. ಡೌಟ್ ಇದ್ರೆ ಅಲ್ಲಿ ಹೋಗಿ, ಇಲ್ಲ ಗೂಗಲಲ್ಲೂ ಕೂಡ ಸುಮಾರು ಇನ್ಫಾರ್ಮೇಷನ್ ಸಿಗುತ್ತೆ, ಅಲ್ಲೂ ಸರ್ಚ್ ಮಾಡಿ. ಸೊ ಮಕ್ಕಳ ಇಮ್ಯುನಿಟಿಗೆ ಒಳ್ಳೇದು ಅಂತ ನಾನು ಕೊಡ್ತಾ ಇದ್ದೀನಿ. ನಿಮಗೆ ಕೊಡ್ಬೇಕನ್ಸಿದ್ರೆ ನೀವು ಕೊಡಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇವತ್ತು ಲಕ್ಕಿಗೆ ವ್ಯಾಕ್ಸಿನೇಷನ್ ಇತ್ತು, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಬಂದಮೇಲೆ ಫುಲ್ ಡಲ್ ಆಗಿದ್ಲು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.